ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪೈ ಸ್ವಾಮಿ ಅಂತ ಹೇಳುತ್ತಾ ಪುನೀತ ಪುಣ್ಯಾಶ್ರಮಕ್ಕೆ ದೇವರ ಮಕ್ಕಳ ಜೊತೆಗೆ ಇನ್ನೊಬ್ಬ ದೇವರ ಮಗ ಅಂತೇಳಿ ಬಂದಿದ್ದಾನೆ. ಅಂತಂತಂದರೆ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಒಂದು ಜೀವನ ಮಾಡ್ತಾಯಿದ್ರು. ಇವರು ಸುಮಾರು ವರ್ಷದಿಂದ ಹೋಟ್ಲಲ್ಲಿ ಕೆಲಸ ಮಾಡಿ ಹೋಟ್ಲಲ್ಲಿ ಬರೋಂಥ ಹಣದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದರು. ಇವರಿಗೆ ಇನ್ನೂ ಮದುವೆ ಆಗಿಲ್ಲ, ಯಾರೂ ಇಲ್ಲ ಅಂತೇಳಿ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಯಾಕಪ್ಪ ಅಂತಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಒಂದು ಪ್ರತಿಯೊಂದು ವೀಡಿಯೋನ ನಿಮ್ಮಂಥ ಎಲ್ಲರೂ ಶೇರ್ ಮಾಡಿದ್ರೆ ಇಂಥ ಅನಾಥರಿಗೆ ಒಂದು ಆಶ್ರಯ ಸಿಗುತ್ತೈತೆ. ಈ ತಮ್ಮೆಲ್ಲರ ಆಶೀರ್ವಾದ ಇರಲಿ. ನೋಡಿ ಸ್ನೇಹಿತರೆ, ದುಡಿಯುವಂಥ ಮನುಷ್ಯ ಎರಡು ಕೈ ಸುಟ್ಟುಕೊಂಡು ಊಟ ಮಾಡೋಕ್ಕೆ ಕೂಡ ಕಷ್ಟಪಟ್ಟು ದುಡಿಯೋತ್ನಾಗ ಬೆಲೆ, ದುಡಿಲಾರ್ದಾಗ ಇರೋದಿಲ್ಲ ಬೆಲೆ. ಇವರಿಗೆ ಎರಡು ಕೈ ಸುಟ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡೋತ್ನಾಗ ಕೈ ಸುಟ್ಕೊಂಡು ಹೊರಗಡೆ ಬಂದಾಗ ಇವರಿಗೆ ಒಂದು ತೊತ್ತು ಊಟ ಮಾಡೋಕ್ಕೆ ಕೂಡ ತ್ರಾಸಾಗುತ್ತೆ. ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಇವರೊಂದು ಕಾಲ ಕಳೀತಾ ಇದ್ರು. ಈ ಒಂದು ಪುನೀತಾಶ್ರಮವನ್ನು ನೋಡಿಕೊಂಡು ಗುರುತಿಸ್ಕೊಂಡು ಅಲ್ಲಿ ಇಲ್ಲಿ ಕೇಳಿಕೊಂಡು ಇವತ್ತು ಪುನೀತಾಶ್ರಮಕ್ಕೆ ಬಂದಿದ್ದಾರೆ. ಇದು ಯಾಕೆ ಬಂದಿದ್ದಾರೆ ಅಂದರೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನೀವು ಒಂದು ವಿಡಿಯೋವನ್ನು ಶೇರ್ ಮಾಡ್ತಿರಲ್ಲ, ಆ ಕಾರಣಕ್ಕಾಗಿ ಇಂಥ ಅನಾಥರಿಗೆ ಒಂದು ಆಶ್ರಯ ಸಿಗ್ತೈತೆ. ನೋಡಿರಿ, ದಯವಿಟ್ಟು ಕೈ ನೋಡಿರಿ ಯಾವ ಥರ ಆಗಿದೆ ಅಂತಂದರೆ, ಕೈ ನೋಡಿದ್ರೆ ಊಟ ಮಾಡೋಕ್ಕೂ ಆಗಲ್ಲ, ಮುಖ ತೊಳೆಯೋಕ್ಕಾಗಲ್ಲ, ಇವರೊಂದು ಸ್ನಾನ ಮಾಡೋಕ್ಕಾಗಲ್ಲ, ಆ ಥರ ಎರಡು ಕೈ ಸುಟ್ಕೊಂಡು ಇವತ್ತು ಹೊರಗಡೆ ಬಂದಿದ್ದಾರೆ. ಇವರಿಗೆ ತಮ್ಮೆಲ್ಲರ ಸಹಾಯ ಸಹಕಾರದಲ್ಲಿ ಇವತ್ತು ಪುನೀತಾಶ್ರಮದ ದೇವರ ಮಕ್ಕಳ ಜೊತೆಗೆ ವೆಂಕಟೇಶ್ ಅಣ್ಣ ಅವರು ಕೂಡ ನಮ್ಮ ಆಶ್ರಮದ ದೇವರ ಮಕ್ಕಳಾಗಿ ಇವತ್ತಿನಿಂದ ಆಶ್ರಮದಲ್ಲಿ ಆಶ್ರಯ ಕೇಳ್ಕೊಂಡು ಬಂದಿದ್ದಾರೆ. ಇವತ್ತಿನಿಂದ ಆಶ್ರಮದಲ್ಲಿ ಇರ್ತಾರೆ. ತಮ್ಮೆಲ್ಲರ ಸಹಾಯ ಸಹಕಾರದಲ್ಲಿ ನಿಮ್ಮ ಆಶ್ರಮಕ್ಕೆ ಹೆಂಗೆ ಅನಿಸ್ತಪ್ಪ? ಆಶ್ರಮ ಒಳ್ಳೆ ಆಶ್ರಮ ಕೇಳ್ಪಟ್ಟಿದ್ದೀನಿ. ಪುನೀತಾಶ್ರಮಕ್ಕೆ ಹೋಗ್ರಿ ಅಂತ ಸುಮಾರು ಜನ ಹೇಳಿದ್ದಾರೆ. 3 ಊಟ ಕೊಡ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡಿಸ್ತಾರೆ, ಸೋಪ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ ಎಲ್ಲ ಹೇಳಿದ್ದಾರೆ. ಬಟ್ಟೆಗಳು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದೆ. ಇವಾಗ ನೀವು ನೈಟ್ ಬಂದಿದ್ರಿ, ನಿಮ್ಗೆ ಏನು ಅನಿಸುತ್ತೆ ಇಲ್ಲೆಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ ಆಶ್ರಮ, ಚೆನ್ನಾಗಿದೆ, ಯಾರ ಪರವಾಗಿಲ್ಲ. ಓಕೆ ಸ್ನೇಹಿತರೆ, ಚೆನ್ನಾಗಿದೆ, ಮಲ್ಕೊಳಕ್ಕೆ ಜಾಗ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಸುಮಾರು 35 ಜನ ವಾಸ ಮಾಡ್ತಿದ್ದಾರೆ ಪುನೀತಾಶ್ರಮಕ್ಕೆ. ಒಂದ್ಸಲ ಭೇಟಿ ನೀಡಿ. ನಿಮಗೆ ನಮ್ಮ ಭೇಟಿ ನೀಡಿದರೆ ನಮ್ಮ ಆಶ್ರಮದ ಒಂದು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿರಿ.